ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಆಗಸ್ಟ್ 3ನೇ ತಾರೀಕು. ಸೋಮವಾರ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. 2 ವೀಕ್ಸಿಂದ ತುಂಬ ಬ್ಯುಸಿ ಇದ್ದೆ ಫ್ರೆಂಡ್ಸ್. ವ್ಲಾಗ್ ಮಾಡೋಕ್ಕಾಗಿಲ್ಲ, ಸಿವಿಲ್ ವರ್ಕಲ್ಲಿ ಬಿಲ್ಡಿಂಗ್ಸ್ ಹ್ಯಾಂಡ್ ಓವರ್ ಮಾಡಬೇಕಿತ್ತು. ಹಾಗಾಗಿ ಯಾವುದೇ ವ್ಲಾಗ್ಸ್ ಮಾಡಿಲ್ಲ. ನಿನ್ನೆ ಸಂಡೇ ಪೂರ್ತಿ ನಿದ್ದೆ ಮಾಡಿದ್ದೀನಿ. ತಿಂದಿರೋದು ಅಷ್ಟೇ ನಿನ್ನೆ ಕೆಲಸ. ಇವತ್ತು ನಾನು ಹಾಲಿಡೇ ಹಾಕ್ಕೊಂಡಿದ್ದೀನಿ. 2 ವೀಕ್ಸಿಂದ ಕಂಟಿನ್ಯೂಸ್ ವರ್ಕು, ಫುಲ್ ಸ್ಟ್ರೆಸ್ಸು. ಹಾಗಾಗಿ ಇವತ್ತು ಅಷ್ಟು ವರ್ಕ್ ಇರಲಿಲ್ಲ. ಹಾಗಾಗಿ ಇವತ್ತು ಹಾಲಿಡೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ವರಮಹಾಲಕ್ಷ್ಮಿ ಕೂಡ ಹತ್ರ ಬರ್ತಾ ಇದೆ. ಜೊತೆಗೆ ಈ ಸ್ಯಾಟರ್ಡೆ ಅಂದರೆ ಆಗಸ್ಟ್ 8th ಇದ್ದು ಬರ್ಡೇ ಕೂಡ ಇದೆ. ಹಾಗಾಗಿ ಅವನಿಗೂ ಕೆಲವೊಂದು ಶಾಪಿಂಗ್ ಎಲ್ಲ ಮಾಡಬೇಕು. ನಾನು ವರಮಹಾಲಕ್ಷ್ಮಿಗೆ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಳ್ಬೇಕು. ಹಾಗಾಗಿ ಇವತ್ತು ಹೆಂಗಿದ್ರು ಹಾಲಿಡೇ ಹಾಕಿದ್ದೀನಲ್ವಾ, ಸರಿ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವಾಗ ರೆಡಿ ಆಗಿದ್ದೀನಿ. ನನ್ನ ಜೊತೆ ನಮ್ಮ ಮಮ್ಮಿ ಹಾಗೆ ನನ್ನ ತಂಗಿ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಬನ್ನಿ ಹೋಗೋಣ. ಚಿಕ್ಕಪೇಟೆಯಲ್ಲಿ ಏನೆಲ್ಲ ಶಾಪಿಂಗ್ ಮಾಡ್ತೀನಿ, ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ಪ್ರತಿಯೊಂದು ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನೀವೆಲ್ಲ ನೋಡಿರ್ತೀರಾ, ನಂದು ಸ್ಯಾರಿ ಶಾಪಿಂಗ್ ಎಲ್ಲ ಮುಗ್ದಿದೆ ವರಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿರೋದು. ಅದನ್ನು ನಾನು ಒಂದು ಸೂಪರ್ ಆಗಿರೋವಂಥ ಡಿಸೈನ್ ಮಾಡಿಸ್ತಾ ಇದ್ದೀನಿ. ಅದ್ರ ಡೀಟೇಲ್ಸು ಕೂಡ ನಾನು ಬರೋವಂಥ ವ್ಲಾಗ್ಸಲ್ಲಿ ಹೇಳ್ತೀನಿ. ಅದು ಹೋಗಿದೆ ಡಿಸೈನ್ಗೆ, ಆಲ್ರೆಡಿ ಗೌತಮಿ ಅವರು ಶುರು ಮಾಡಿರ್ತಾರೆ. ಅವ್ರ ಡೀಟೇಲ್ಸ್ ಎಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಸ್ಯಾರಿ ಎಲ್ಲ ಆಲ್ಮೋಸ್ಟ್ 1 ಮಂತ್ ಮುಂಚೆನೇ ಪರ್ಚೇಸ್ ಮಾಡಿದ್ದೆ. ಇನ್ನು ಯಾರೆಲ್ಲ ಹೋಗಿ ಆ ವ್ಲಾಗ್ಸ್ನ ನೋಡಿಲ್ಲ, ಖಂಡಿತ ಹೋಗಿ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಹೋಗಿ ನೋಡಿ ನಾನು ಯಾವ ಥರ ಸ್ಯಾರಿನ ತೊಗೊಂಡಿದ್ದೀನಿ ವರಮಹಾಲಕ್ಷ್ಮಿಗೆ ಅಂದ್ಬಿಟ್ಟು. ಅದನ್ನೇ ಉಡ್ಸೋಣ ಅಂತ ಪ್ಲ್ಯಾನ್ ಮಾಡಿದೆ. ಆ್ಯಕ್ಚುಲಿ ನಾನು ಬೇರೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ನಾನು ಏನು ಶಾಸ್ತ್ರ ಎಲ್ಲ ಕೇಳ್ತೀನಲ್ಲ, ಅವ್ರನ್ನ ಕೇಳಿದಾಗ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಯಾವ ಕಲರ್ ಹಾಕಬೇಕು ಅಂತಂದರೆ ಎಲ್ಲೋ ಆರ್ ರೆಡ್ ಆರ್ ಮೆರೂನ್ ಅನಿಸುತ್ತೆ, ಮೆರೂನ್ ಹಾಕ್ಬೋದು ಅಂತ. ನಂದ್ರಲ್ಲಿ ಪರ್ಪಲ್ ವಿತ್ ಎಲ್ಲೋ ಇರೋದ್ರಿಂದ ಅದೇ ಶ್ರೇಷ್ಠ ಅಂತ ಅಂದ್ಕೊಂಡು ಅದನ್ನೇ ಉಡ್ಸೋಣ ಅಂತ ಪ್ಲ್ಯಾನ್ ಮಾಡಿ, ಅದು ಸ್ವಲ್ಪ ಸಿಂಪಲ್ ಆಯ್ತಲ್ಲ, ಸ್ವಲ್ಪ ಗ್ರ್ಯಾಂಡ್ ಮಾಡೋಣ ಅಂದ್ಬಿಟ್ಟು ಅದನ್ನು ಡಿಸೈನ್ ಕೊಟ್ಟಿದ್ದೀನಿ. ಏನು ಡಿಸೈನ್ ಮಾಡಿಸ್ತಾ ಇರ್ಬೋದು ನಾನು ಅಂತ ಗೆಸ್ ಮಾಡಿ ನೋಡೋಣ. ಯಾರಾದರೂ ಗೆಸ್ ಮಾಡಿದ್ರೆ ಅವ್ರಿಗೆ ನಾನು ಒಂದು ಥ್ಯಾಂಕ್ ಯು ನೋಟ್ ಆರ್ ನನ್ನ ಕಡೆಯಿಂದ ಏನಾದರೂ ಒಂದು ಗಿಫ್ಟ್ ಕೊಡೋಣ, ಇನ್ಮೇಲೆ ಗಿವ್ ಅವೇಸ್ ಕೊಡೋಣ. ದಟ್ ಅವ್ರಿಗೂ ಖುಷಿ ಆಗುತ್ತಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ಗೂ. ಹಾಗಾಗಿ ಏನಾದರೂ ಗಿವ್ ಅವೇ ಕೊಡೋಣ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಏನು ಕೊಡ್ತೀನಿ ಏನು ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಹಾಗಾಗಿ ಇವಾಗ ಚಿಕ್ಕಪೇಟೆಗೆ ಹೊರಟಿದ್ದೀನಿ, ರೆಡಿ ಆಗಿದ್ದೀನಿ. ಬೆಳಗ್ಗೆ ಎದುವಿನ ಸ್ಕೂಲ್ಗೆಲ್ಲ ಕಳಿಸಿದ್ದಾಯಿತು. ಆ್ಯಂಡ್ ನಾನು ಇವತ್ತು ಹೆಡ್ ಬಾತ್ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿದ್ದೀನಿ. ಬನ್ನಿ ಹೋಗೋಣ ಚಿಕ್ಕಪೇಟೆಗೆ. ಹೇಗಿದೆ ಕಲೆಕ್ಷನ್ಸ್, ಹಾಗೆಯೇ ಏನೋ ರೋಡ್ ಸೈಡ್ ಸ್ಟಾಲ್ಸ್ ಎಲ್ಲ ತೆಗೆಸ್ಬಿಟ್ಟಿದ್ದಾರೆ ಅಂತ ನಾನು ಇದರಲ್ಲಿ ನೋಡಿದ್ದೇನು ನ್ಯೂಸಲ್ಲಿ. ಅದು ಹೇಗಿದೆ ಇವಾಗ ಚಿಕ್ಕಪೇಟೆ ಆಫ್ಟರ್ ಲಾಂಗ್ ಟೈಮ್, ಮೇ ಬಿ ಒಂದು 3-4 ಮಂತ್ಸೇ ಆಯ್ತೇನೋ ನಾನು ಚಿಕ್ಕಪೇಟೆಗೆ ಹೋಗೇ ಇಲ್ಲ. ಬನ್ನಿ ಹೋಗೋಣ. ನನ್ನ ತಂಗಿ ಎಲ್ಲ ಏನು ಶಾಪಿಂಗ್ ಮಾಡ್ತಾಳೆ. ಆಮೇಲೆ ನಾನು ಈ ಏನಂತಾರೆ ಕುಂದನ್ ಜ್ಯುವೆಲರೀಸ್ ಬರುತ್ತಲ್ವಾ, ಅದನ್ನೆಲ್ಲ ಪರ್ಚೇಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಸ್ಟೇ ಟ್ಯೂನ್. ಫ್ರೆಂಡ್ಸ್, ನಾನು ರೀಚ್ ಆಗೋ ಅಷ್ಟರಲ್ಲಿ 11:30 ಆಗಿತ್ತು. ನಾನು ಅಂದ್ಕೊಂಡಿದ್ದೆ ಮಂಡೇ ಕ್ರೌಡ್ ಇರೋದಿಲ್ಲ ಅಂತ. ಬಟ್ ಆದರೆ ಫ್ರೆಂಡ್ಸ್, ಲಿಟ್ರಲಿ 11:00ವರೆಗೆ ಇಷ್ಟು ಜನ ಕ್ರೌಡ್ ಇದ್ದರು. ಆಮೇಲೆ ಏನಪ್ಪ ಅಂದರೆ, ನೀವು ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ, ಚಿಕ್ಕಪೇಟೆಯಲ್ಲಿ ಈ ಥರ ಹೋಗೋವಾಗ ನಮ್ಮ ಅಂಗಡಿಗೆ ಬನ್ನಿ ಮೇಡಮ್, ನೋಡ್ತೀರಾ ಸ್ಯಾರೀಸು ಸೊಸೈಟಿ ಇದೆ, ಕಮ್ಮಿ ರೇಟು, 50% ಆಫರು ಅಂತೆಲ್ಲ ಹೇಳ್ತಾರೆ. ಅದಕ್ಕೆಲ್ಲ ನಂಬಿ ಹೋಗಬೇಡಿ. ಖಂಡಿತ ನೀವು ಹೋದರೆ ಏನಂತಾರೆ, ಒಬ್ಬೊಬ್ಬರು ಸ್ಕ್ಯಾಮ್ ಆಗೋಲ್ಲ, ಒಬ್ಬೊಬ್ಬರು ಸ್ಕ್ಯಾಮ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅವ್ರಿಗೇನಂದರೆ ಅವ್ರಿಗೆ ಇನ್ಸೆಂಟಿವ್ಸ್ ಬರುತ್ತೆ, ಇಷ್ಟು ಪರ್ಸೆಂಟೇಜ್ ಅಂತ ಅಮೌಂಟ್ ಬರುತ್ತೆ. ಕಸ್ಟಮರ್ಸ್ನ ಕರ್ಕೊಂಡೋಗಿ ಬಿಟ್ಟರೆ ಅವ್ರು ಎಷ್ಟು ಶಾಪಿಂಗ್ ಮಾಡ್ತಾರೆ ಅದ್ರ ಮೇಲೆ ಇಷ್ಟು % ಅಂತ ಕಮಿಷನ್ ಹೋಗುತ್ತೆ. ಮೇಕ್ ಶೋರ್ ನೀವು ಹೋಗಿ ಒಂದೊಂದು ಅಂಗಡಿ ನೋಡಿ ನಿಮಗೆ ಎಲ್ಲಿ ಬೆಸ್ಟ್ ಅನಿಸುತ್ತೋ ಅಲ್ಲಿ ಪರ್ಚೇಸ್ ಮಾಡೋದು ತುಂಬಾ ಉತ್ತಮ. ನಾನು 4 ಇಯರ್ಸಿಂದ ಇದೇ ಯೂಟ್ಯೂಬ್ ಜರ್ನಿಯಲ್ಲಿರೋದ್ರಿಂದ ಆಲ್ಮೋಸ್ಟ್ ಚಿಕ್ಕಪೇಟೆಯಲ್ಲಿ 80% ಎಲ್ಲ ಶಾಪ್ಸಲ್ಲೂ ನಾನು ಪ್ರಮೋಷನ್ ವೀಡಿಯೋಸ್ ಮಾಡಿದ್ದೀನಿ. ಸ್ಯಾರೀಸ್ ಅಂದರೆ ಹೇಗೆ, ಅವ್ರು ಯಾವ ಕೋಡ್ಗೆ, ಯಾವ ಮೆಟೀರಿಯಲ್ಗೆ, ಯಾವ ಪ್ರೈಸ್ಗೆ ಯೂಸ್ ಮಾಡ್ತಾರೆ, ಪ್ರತಿಯೊಂದು ನನಗೆ ಗೊತ್ತು. ಹಾಗಾಗಿ ಈ ಸಲ ನನ್ನ ತಂಗಿ ಬಾರೆ ನನಗೆ ಗೊತ್ತಿರೋದು ಒಂದು ಅಂಗಡಿ ಇದೆ ಅಂದರೆ ಅವ್ರ ಫ್ರೆಂಡ್ ಪರ್ಚೇಸ್ ಮಾಡ್ತಾರಂತೆ, ಅಲ್ಲೋಗೋಣ ಅಂತ ಅಂದ್ಲು. ನಾನಂದರೆ ಗೊತ್ತಿರೋ ಅಂಗಡಿಗಳೇ ಇದಾವಲ್ಲ, ಬಾರೆ ಹೋಗೋಣ ಅಂತ. ಇಲ್ಲ ನೋಡೋಣ ಬಾರೆ, ಹೊಸದು ಎಕ್ಸ್ಪ್ಲೋರ್ ಮಾಡೋಣ ಅಂದ್ಲು. ಸರಿ ಓಕೆ ಅಂದ್ಬಿಟ್ಟು ಒಂದು ಅಂಗಡಿಗೆ ಹೋದೆ ಫ್ರೆಂಡ್ಸ್. ಅಲ್ಲಿ ನನಗೆ ಆ್ಯಕ್ಚುಲಿ ಈ ಫೀಲ್ಡಲ್ಲೇ ಇದ್ದೀನಿ. ಸ್ಯಾರಿ ನೋಡಿದ ತಕ್ಷಣ ಇದು ಪ್ಯೂರಾ ಇಲ್ವಾ, ಹ್ಯಾಂಡ್ಲೂಮಾ, ಪವರ್ಲೂಮಾ, ಇದು ಮಿಕ್ಸ್ಡಾ ಏನು ಅಂತ ನನಗೆ ಪರ್ಫೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಸ್ಯಾರೀಸ್ ಎಲ್ಲ ನೋಡಿದೆ, ಓಕೆನಾ. ಅವ್ರ ಪ್ರೈಸಿಂಗ್ ಹಾಕಿದ್ದ ಟ್ಯಾಗ್ಸು ಕೂಡ ನೋಡಿದೆ, ಹೆಂಗೆ ಹಾಕಿದ್ರು. ಇವಾಗ ಆ್ಯಕ್ಚುಯಲ್ ಪ್ರೈಸ್ ಇದು ಒಂದು ಸ್ಯಾರಿದು ಒಂದು 14,000 ಸ್ಯಾರಿ ಅಂತ ಅಂದ್ಕೊಳ್ಳಿ. 14,000 ಸ್ಯಾರಿ ಪ್ಲಸ್ 14,000 ಆ್ಯಡ್ ಮಾಡಿ
28,000 ಹಾಕಿರ್ತಾರೆ ಆಫ್ಟರ್ ಡಿಸ್ಕೌಂಟ್ ಅಂದ್ಬಿಟ್ಟು. ಅದರಲ್ಲಿ ಪಾಪ ಜನಗಳೇನು ಯೋಚನೆ ಮಾಡ್ತಾರೆ, ಓ ಇದು ಪ್ಯೂರ್ ಸಿಲ್ಕು, ಇದಕ್ಕೆ 28,000 ಅಂದರೆ ಇದು ಪ್ಯೂರೇ ಇರುತ್ತೆ ಅಂತ ಯೋಚನೆ ಮಾಡಿ ಅದರಲ್ಲಿ ಒಂದು 2-3 ಸಾವಿರ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಅಂದಿದ ತಕ್ಷಣ ತೊಗೊಂಡು ಬಂದುಬಿಡ್ತಾರೆ. ಜನರು ಆ ಥರ ಮೋಸ ಹೋಗಬೇಡಿ. ಇವಾಗ ಇವರು ಸಿಂಧು ಏನು ಹಾಕ್ಕೊಳ್ತಿದ್ದಾಳೆ, ಇದೇ ನೀವು ಕಂಚಿಗೆ ಹೋದರೆ 10,000, 8,000ದಿಂದ 10,000 ಒಳಗಡೆ ಬಂದುಬಿಡುತ್ತೆ ಆಯಿತಾ. ಅದು ಪವರ್ ಲೂಮ್ ಆಗಿದ್ರೆ. ಹ್ಯಾಂಡ್ಲೂಮ್ ಆಗಿದ್ರೆ 14,000 ರುಪೀಸ್ ಆ್ಯಂಡ್ ಎಬೋ, ಸ್ಟಾರ್ಟಿಂಗ್ 14,000 ರುಪೀಸಿಂದ ಇರುತ್ತೆ. ನಿಮ್ಮ ಬಾರ್ಡರಲ್ಲಿ ಝರಿ ವರ್ಕ್ ಜಾಸ್ತಿ ಇದ್ದರೆ, ಮೀನಾಕರಿ ಆ ಥರದ್ದಿದ್ದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಫ್ರೆಂಡ್ಸ್. ಈ ಬೆಂಟೆಕ್ಸ್ ಬಾರ್ಡರು, 1 ಇಂಚ್ ಬಾರ್ಡರು ಈ ಥರದ್ದಿದ್ರೆ ಕಮ್ಮಿ ಇರುತ್ತೆ. ಸೊ ನೋಡಿಕೊಂಡು ತೊಗೊಳ್ಳಿ. ಇನ್ವೆಸ್ಟ್ ಮಾಡೋದು ಮಾಡ್ತೀರಾ, ಸ್ವಲ್ಪ ಯೋಚನೆ ಮಾಡಿ ಪ್ರಾಪರಾಗಿ ಇನ್ವೆಸ್ಟ್ ಮಾಡಿ. ಯಾಕಂದರೆ ಯಾವುದೂ ನಮಗೆ ಪುಕ್ಸಟ್ಟೆ ಬಂದಿರಲ್ಲ ದುಡ್ಡು. ಕಷ್ಟಪಟ್ಟು ನಾವು ತಿಂಗಳ ಕೆಲಸ ಮಾಡಿ ಕಾಸು ಎತ್ತಿಟ್ಟು, ಅಥವಾ ನಿಮ್ಮ ಗಂಡ ಎಷ್ಟು ಕಷ್ಟಪಟ್ಟು ಎತ್ತಿಟ್ಟು ಕೊಟ್ಟಿರ್ತಾರೆ. ಅದನ್ನೆಲ್ಲ ಅನ್ವಾಂಟೆಡ್ ಈ ಥರ ಮೋಸ ಹೋಗೋದಕ್ಕೆ ತೊಗೋಬೇಡಿ. ಎಷ್ಟೋ ಇಷ್ಟಪಟ್ಟು ತೊಗೊಳ್ತಾ ಇರ್ತೀರ. ಸೊ ಆ ಅಂಗಡಿಯಲ್ಲಿ ನಾವು ಫಸ್ಟ್ ಹೋಗಿದ್ದ ಅಂಗಡಿ ಹೆಸರು ಹೇಳೋದು ಒಳ್ಳೇದಾ ಇಲ್ವಾ ಗೊತ್ತಿಲ್ಲ ನನಗೆ. ಅಂಗಡಿಗೆ ಹೋಗಿದೆ, ನನಗೆ ಹಿಂಗೆ ಅಣ್ಣ ಗುರು ನಾನು ಯೂಟ್ಯೂಬರ್ ಯಾರಿಗೆ ಹೇಳ್ತಿದ್ಯಾ ನೀನು ಅಂತ ಹೇಳಿದ ತಕ್ಷಣ ಒಬ್ಬೊಬ್ಬರು ಮಕ್ಕಳು ನೋಡ್ಕೊತ ಅದರಲ್ಲಿ. ಹಾಗಾಗಿ ಅಲ್ಲಿ ಬೇಡ ಬಾ ಅಂದ್ಬಿಟ್ಟು ವಾಪಸ್ ಬಂದುಬಿಟ್ವಿ. ಅಲ್ಲಿಂದ ಪದ್ಮಾವತಿಗೆ ಬಂದ್ವಿ. ಪದ್ಮಾವತಿಯಲ್ಲಿ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ. ಸೊ ಹಾಗಾಗಿ ಪದ್ಮಾವತಿನೂ ಬಿಟ್ಬಿಟ್ಟು ಸುಪ್ರಿಯಾ ಯಾವಾಗ್ಲೂ ಮಾರುತಿ ಸಿಲ್ಕ್ಸಲ್ಲಿ ತೊಗೊಳ್ತಾಳಲ್ಲ, ಸರಿ ನೋಡೋಣ ಒಂದ್ಸಲಿ ಅಂತ ಹೋದ್ವಿ. ಜೆನ್ಯೂನಾಗಿ ಹೇಳ್ತೀನಿ, ಟು ಬಿ ಜೆನ್ಯೂನ್, ಲಿಟ್ರಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಆ್ಯಂಡ್ ಅಫೋರ್ಡಬಲ್ ಪ್ರೈಸ್, ಜೆನ್ಯೂನ್ ಪ್ರೈಸ್ ಅನ್ನಿಸ್ತು ನನಗೆ. ಇವಾಗ ಕಂಚಿಲೆಲ್ಲ ಹೇಗೆ ಪ್ರೈಸಿಂಗ್ ಇದೆಯೋ ಸೇಮ್ ಅದೇ ರೀತಿ ಇಲ್ಲಿದೆ ಅಂತ ನನಗೆ ಅನ್ನಿಸ್ತು. ಸೊ ನಮಗೆ ತೋರಿಸಿರೋದ್ರಲ್ಲಿ ನಮಗೆ ಈ ಥರ ಪ್ಯಾಟ್ರನ್ ಬೇಕು ಅಂತ ಹೇಳಿಬಿಟ್ವಿ. ಬೇರೆ ಅಂಗಡಿಗಳಲ್ಲಿ ಹೋಗಿದ್ವಲ್ಲ ಮುಂಚೆ, ಮುಟ್ಟಿದ್ರೆ ಸೀರೆ ಫೋಲ್ಡಿಂಗ್ ಹೋಗ್ಬಿಡುತ್ತೆ, ನಾವು ಉಡ್ಸಲ್ಲ ಆ ಥರ ಎಲ್ಲ ಹೇಳಿದ್ರು. ಇಲ್ಲಿ ಎಷ್ಟು ಚೆನ್ನಾಗಿ ಅವರು ಉಡಿಸಿ ಎಲ್ಲ ಮಾಡಿದ್ರು, ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ಕೆಳಗಡೆನೇ ಸೆಮಿ ಸಿಲ್ಕ್ಸ್ ಕೂಡ ಅವೈಲಬಲ್ ಇತ್ತು. ನಾನು ಕೂಡ ಅವ್ರಿಗೆ ಸೆಮಿ ಸಿಲ್ಕ್ ಎಲ್ಲ ತೊಗೊಳ್ಬೇಕಿತ್ತು, ಹಾಗಾಗಿ ತೊಗೊಂಡು ನಮ್ಮ ಅತ್ತೆಗೊಂದು, ಆಮೇಲೆ ನಮ್ಮ ಮಮ್ಮಿಗೊಂದು ಅದೆಲ್ಲ ಪರ್ಚೇಸ್ ಮಾಡಿದೆ. ನಮ್ಮ ತಂಗಿ ರೇಷ್ಮೆ ಸೀರೆ ಪರ್ಚೇಸ್ ಮಾಡಿದ್ಲು ದೇವ್ರಿಗೆ ಉಡ್ಸೋಕ್ಕೆ. ಪ್ಲಸ್ ಅವಳಿಗೆ ಇವಾಗ ಮದುವೆ ಶುರುವಾಗ್ತಾಯಿದೆಯಲ್ಲ, ಎಲ್ಲ ಒಟ್ಟಿಗೆ ತೊಗೊಂಡ್ರೆ ಅವಳಿಗೂ ಬರ್ಡನ್ ಆಗುತ್ತೆ. ಹಾಗಾಗಿ ಒಂದೇ ಈ ಥರ ತೊಗೊಳ್ಳೋಣ ಅಂದ್ಬಿಟ್ಟು ಅವಳು ಸ್ಯಾರಿ ತೊಗೊಂಡು, ಲಾಸ್ಟ್ ಟೈಮ್ ಧರ್ಮವರಂ ಬಂದಾಗೂ ಅಲ್ಲೂ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ಲು ಅವಳು. ಸೊ ಅವಳು ನೋಡಬೇಕು ಯಾವುದು ಉಡಿಸ್ತಾಳೆ ದೇವ್ರಿಗೆ ಅಂದ್ಬಿಟ್ಟು. ನನಗಂತೂ ತುಂಬ ಖುಷಿ ಆಯಿತು. ಖಂಡಿತ ನೀವು ಮಾರುತಿ ಸಿಲ್ಕ್ ಹೋಗ್ಬೋದು. ನೀವು ಇದು ಪ್ರಮೋಷ್ನಲ್ ವೀಡಿಯೋ ಅಂದ್ಕೋಬೇಡಿ, ಇಲ್ಲ ಕಾಸು ಕೊಟ್ಟು ನಾನು ಪರ್ಚೇಸ್ ಮಾಡ್ಕೊಂಡು ಬಂದಮೇಲೆ ಜೆನ್ಯೂ ರಿವ್ಯೂ ಕೊಡ್ತಾಯಿದ್ದೀನಿ. ಫಸ್ಟ್ ಹೋಗಿದ್ದು ಕಂಚಿಕೋ ಮಹಾಲಕ್ಷ್ಮಿ ಅಂದ್ಬಿಟ್ಟು, ಇದು ಅವೆನ್ಯೂ ರೋಡ್ಗೆ ಹೋಗೋ ಥರ ಲಾಸ್ಟ್ ಡೆಡ್ ಎಂಡ್ ಹತ್ರ ರೈಟ್ ಸೈಡಲ್ಲಿದೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಇದೆ. ಸ್ಮೈಲ್ ಮಾಡಿಕೊಂಡು ವೀಡಿಯೋ ಹಾಕಿಬಿಟ್ರೆ ಅಲ್ಲ, ಕಸ್ಟಮರ್ಸ್ಗೆ ಜೆನ್ಯೂನ್ ಪ್ರೈಸ್ ಕೊಡಿ, ಜೆನ್ಯೂನಾಗಿ ಕೊಡಿ ಕಾಸು. ಇನ್ನೂ ₹1,000 ಎಕ್ಸ್ಟ್ರಾ, ₹2,000 ಎಕ್ಸ್ಟ್ರಾ ತೊಗೊಳ್ಳಿ, ತಪ್ಪಿಲ್ಲ. ಅದು ಬಿಟ್ಟು 50% ಎಕ್ಸ್ಟ್ರಾ ಹಾಕ್ಬಿಟ್ಟು ಕಮ್ಮಿನೇ ಇಲ್ಲ ನಿಮ್ಮ ಸ್ಯಾರಿ ಬಗ್ಗೆ ಗೊತ್ತಾ ಅಂತ ಅಂದರೆ ಆಮೇಲೆ ಅದನ್ನಿಸ್ತು ನನಗೆ ಅದೊಂದು. ಸೊ ತುಂಬ ಎಚ್ಚರಿಕೆ ಆಗಿರಿ. ಆಮೇಲೆ ಇನ್ಸ್ಟಾಗ್ರಾಮ್ಸಲ್ಲೂ ಒಳ್ಳೆ ವ್ಯೂವರ್ಸ್ ಹತ್ರ ವೀಡಿಯೋಸ್ನ ತೊಗೊಂಡು ಅವ್ರ ಪೇಜ್ಗಳೆಲ್ಲ ಹಾಕ್ಕೊಂಡು ಕಾಸುಗಳು ಹಾಕ್ಸ್ಕೊಂಡು ಸ್ಯಾಲ್ರಿ ಕೊಡ್ತೀರ, ಈ ಥರ ಸ್ಕ್ಯಾಮ್ಸ್ ಎಲ್ಲನೂ ನಡೀತಾ ಇದೆ. ಎಲ್ಲಿವರೆಗೂ ಜನರು ಮೋಸ ಹೋಗ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಸೊ ಹುಷಾರಾಗಿರಬೇಕು ಅಂತ ನಾನು ಇದನ್ನು ಹೇಳ್ತೀನಿ. ಸೊ ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ನಾನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋ ಆ ಥರದ್ದೆಲ್ಲ ಏನೂ ಹಾಕಲ್ಲ. ಈ ವಿಡಿಯೋಲ್ಲೇ ಏನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದನ್ನು ಕೂಡ ತೋರಿಸ್ತೀನಿ, ವೆಯ್ಟ್ ಮಾಡಿ. ಬಿಲ್ ಹಾಕ್ಸ್ಬಿಟ್ಟು ಊಟ ಮಾಡೋದು. ಪೇ ಮಾಡ್ತಾವಳೆ ಮದುವೆ ಹಣ್ಣು. ಮದುವೆಗೆ ಮುಂಚೆನೇ ಎಷ್ಟು ಸೀರೆ ತೊಗೊಂಡವಳು, ಮದುವೆಗೆ ಎಷ್ಟು ತೊಗೊಂತೀಯ? ನಾವು ಆ್ಯಕ್ಚುಲಿ ಒಂದು ಸೀರೆ ತೊಗೊಳಕ್ಕೆ ಬಂದಿದ್ದು. ಜೆನ್ಯೂನ್ ಕಲೆಕ್ಷನ್ ಸಕ್ಕದಾಗಿದೆ, ಅಫೋರ್ಡಬಲ್ ಪ್ರೈಸಲ್ಲಿ, ಅನ್ಎಕ್ಸ್ಪೆಕ್ಟೆಡ್ ಈ ಪ್ರೈಸು ಅಂತ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದೀವಿ. ತಿರ್ಗಾ ಬರ್ತೀವಿ ಫ್ಯಾನ್ಸಿ ಸ್ಯಾರೀಸ್ ಪರ್ಚೇಸ್ ಮಾಡಬೇಕು. ಮಮ್ಮಿ ಹೆಂಗಿತ್ತು ಕಲೆಕ್ಷನ್ಸು? ಇವತ್ತು ಎಷ್ಟು ಸೀರೆಗಳು ತೊಗೊಂಡಿದ್ದೀವಿ. ಸಿಂಧು ಬಾರೇ ಇಲ್ಲ ನಿಮಿಷ. ಫ್ರೆಂಡ್ಸ್ ಇವಾಗ ಟೈಮ್ ಎಷ್ಟು ಗೊತ್ತಾ? 5 ಗಂಟೆನಾ? 5 ಗಂಟೆಯಿಂದ ಇವಾಗ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ದೋಸಾ ಸೆಂಟರ್ ಅಂತ ಇದೆ, ಚೆನ್ನಾಗಿದೆ. ಸೊ ಇಲ್ಲಿ ಬಂದಿದ್ದೀವಿ, ಬನ್ನಿ ಏನಾರ ತೊಗೊಳ್ಳೋಣ. ತಿಂದಿದ್ದೀವಿ, ದೋಸೆ ತೊಗೊಂಡಿದ್ದೀವಿ. ಪಾಪ ಲೇಟಾಗೋಯ್ತು. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಸ್ಟ್ಯಾಂಡ್ ರೆಡಿ ಆರಾಮಾಗಿ. ಸ್ವರ್ಣ ಗೋಲ್ಡ್ ಆಪೋಸಿಟಲ್ಲೇ ಇರುತ್ತೆ ಇದು ಶಾಪ್. ಇಲ್ಲಿ ತೊಗೊಬೋದು. ಕೂದಲು ನೋಡಿ, ಕೂದಲು
ನಡಿಯ. ಎಲ್ಲಿ ನೋಡಿದ್ರು ವರಲಕ್ಷ್ಮಿ ಹಬ್ಬದ್ದೇ ಹೋಗ್ ಮಮ್ಮಿ. ಒಂದು ರೌಂಡ್ ಹಾಕಿದೀವಿ, ಹಿಂಗೋಗಿ ಹಂಗೋಗಿ ಹಿಂಗೆ ಬಂದಿದ್ದೀವಿ. ಫ್ರೆಂಡ್ಸ್ ನೋಡಿ, ಸಿಂಧು ಸಕ್ಕದಾಗಿರುವಂಥ ಕಂಫರ್ಟಬಲ್, ವೆರಿ ಕಂಫರ್ಟಬಲ್ ಆಗಿರುವಂಥ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ದಾಳೆ. ಇದು ಯಾವುದೇ ಶಾಪು, ಇವಳು ಯಾವಾಗಲೂ ಇಲ್ಲೇ ಬರೋದು ನಮ್ಮ ಮಮ್ಮಿಗೆ ತಕ್ಕೊಡಕ್ಕೆ. ಮಹಾಲಕ್ಷ್ಮಿ ಸಿಂಥೆಟಿಕ್ಸ್ ಅಂತ. ಬನ್ನಿ ಇವ್ರನ್ನ ಮಾತಾಡ್ಸೋಣ. ನಮಸ್ತೆ ಭಯ್ಯ. ನಮಸ್ತೆ. ಹೇಳಿ ನಿಮ್ಮ ಶಾಪ್ ಡೀಟೇಲ್ಸ್ ಏನು? ಮಹಾಲಕ್ಷ್ಮಿ ಸಿಂಥೆಟಿಕ್ಸ್ ಅಲ್ಲಿ ಎವ್ನಿ ರೋಡ್ ನಿಯರ್ ಬಾಲಾಜಿ ಟೆಂಪಲ್ ಇದೆ. ಮಾರ್ಕೆಟ್ ಹೆಸರು 120 ರಾಘವೇಂದ್ರ ಮಾರ್ಕೆಟ್, ಎವ್ನಿ ರೋಡ್ ನಿಯರ್ ಬಾಲಾಜಿ ಟೆಂಪಲ್ ಇದೆ. ಓಕೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ನಾನು ಅವರ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಿರ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಸ್ಕ್ರೀನ್ ಮೇಲೆ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ. ಪ್ರೈಸ್ ಇರುತ್ತೆ, ಸಿಗುತ್ತೆ, ಬಂಡಲ್ ಬಲ್ಕ್ ಸಿಗುತ್ತೆ. ಓಕೆ ನೋಡಿ, ಅವರು ಯಾವಾಗಲೂ ಇಲ್ಲೇ ಬರ್ತಾರಂತೆ ಪರ್ಚೇಸ್ ಮಾಡಕ್ಕೆ. ಹೈ ನೀವು ರೀಸೇಲ್ ಮಾಡ್ತೀರಾ? ಓಕೆ, ಚೆನ್ನಾಗಿರುತ್ತಾ ಇಲ್ಲಿ ಸ್ಯಾರೀಸು? ನೋಡಿ ಅವ್ರು ಅಷ್ಟೆಲ್ಲ ತಗೊಂಡಿದ್ದಾರೆ. ಈ ಸ್ಯಾರಿನೂ ನೋಡಿ ನಮ್ಮ ಮಮ್ಮಿ ಉಟ್ಕೊಂಡಿರೋ ಸ್ಯಾರಿ ಇವ್ರ ಹತ್ರನೇ ಅಂತ. ಸ್ಟಾರ್ಟಿಂಗ್ ಫ್ರಮ್ ಏನ್ ಪ್ರೈಸ್ ನಿಮ್ಮಲ್ಲಿ? ಸ್ಟಾರ್ಟ್ ಇಂದ 150 ಇಂದ ಸ್ಟಾರ್ಟಿಂಗ್ ಇದೆ. ಒಳ್ಳೆ ಕ್ವಾಲಿಟಿ ಇದೆ. 5000 ತನಕ ಸಿಗತ್ತಾ? ವೆರಿ ನೈಸ್. ನನ್ನ ಸಬ್ಸ್ಕ್ರೈಬರ್ಸ್ ಬಂದ್ರೆ ಡಿಸ್ಕೌಂಟ್ ಕೊಡಿ 10%. ಸೌಂದರ್ಯ ಅಂತ ಹೇಳಿ ನೀವು ಫ್ರೆಂಡ್ಸ್, ನಿಮಗೆ 10% ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ನೀವು ಡೈಲಿ ಯೂಸ್ಗಾಗಲಿ, ಟೆಂಪಲ್ಸ್ಗೆ ಹಾಕೊಳ್ಳೋಕೆ ಅಥವಾ ಯೂನಿಫಾರ್ಮ್ ನೀವು ಕಸ್ಟಮೈಸೇಷನ್ ಮಾಡಿಸ್ಕೊಳ್ಬೇಕು ಅಂದರೆ ಆರಾಮಾಗಿ ನೀವು ಇಲ್ಲಿ ಬಂದು ಪರ್ಚೇಸ್ನ ಮಾಡ್ಬೋದು. ಫ್ರೆಂಡ್ಸ್, ನಮ್ಮ ಮಮ್ಮಿಗೆ ಡೈಲಿ ಯೂಸ್ ಉಟ್ಕೊಳ್ಳೋಕ್ಕೆ ಸ್ಯಾರೀಸ್ ಬೇಕಿತ್ತು. ಇವಾಗ ಸಿಂಧು ಇಟ್ಕೊಂಡಿದ್ದಾಳಲ್ಲ, ಇದೆಲ್ಲ ಜಸ್ಟ್ 500 ರುಪೀಸ್. ಒಂದು 7-8 ಸ್ಯಾರಿ ನಾವು ಪರ್ಚೇಸ್ ಮಾಡಿದ್ವಿ. ಇಲ್ಲೂ ಕೂಡ ಚೆನ್ನಾಗಿದೆ, ಅದಕ್ಕೆ ಜೆನ್ಯೂನ್ ರಿವ್ಯೂನ ಕೊಟ್ಟೆ. ಆರಾಮಾಗಿ ನೀವು ಡೈಲಿ ಯೂಸ್ ಹಾಕ್ಕೊಳ್ಳೋಕ್ಕೆ ಅಥವಾ ಟೆಂಪಲ್ಸ್ಗೆ ಹೋಗೋಕ್ಕೆ ಸ್ಮೂತ್ ಸ್ಯಾರೀಸ್ ಎಲ್ಲ ಬೇಕು ಅಂದರೆ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಹಾಯ್ ಕಂದು, ಏನ್ ನೋಡ್ತಾ ಇದೀಯಾ? ಕಾಂತಾರ. ಕಣ್ಣು ಮುಚ್ಕೋ, ಏನೋ ತೋರಿಸ್ತೀನಿ ನಿಂಗೆ. ಕಣ್ಣು ಮುಚ್ಕೋ ಕ್ಲೀನಾಗೆ. ಒನ್ ಪ್ಲೀಸ್ ಕಮೆಂಟ್. ಕಣ್ಣು ಮುಚ್ಕೊಳ್ಳೋ. ಟಂಟಡಾನ್. ಫ್ರೆಂಡ್ಸ್ ಬನ್ನಿ, ಯಾವ್ದಾವ್ದು ತಂದಿದ್ದೀವಿ ಅಂತ ತೋರಿಸ್ತೀವಿ. ಮಾರುತಿ ಸಿಲ್ಕ್ ಸಕ್ಕದಾಗಿದೆ ಕಲೆಕ್ಷನ್ಸ್. ಇದು ಮಾರುತಿ ಸಿಲ್ಕು ಚೆನ್ನಾಗಿದೆ. ಪದ್ಮಾವತಿಯಲ್ಲಿ ಏನು ಕನೆಕ್ಷನ್ಸೇ ಇಲ್ಲ. ವಾಪಸ್ ಹೋಗಿ. ಇದು ಸುಪ್ರಿಯಾ ತಗೊಳ್ತಾರಲ್ಲ ಅಲ್ಲಿ ತಂದಿದ್ದು. ಫ್ರೆಂಡ್ಸ್, ಯಾವ್ದಾವ್ದು ಕಲೆಕ್ಷನ್ಸ್ ತಂದಿದ್ದೀವಿ ಅಂತ ತೋರಿಸ್ತೀವಿ. ನನಗೆ ಇವಾಗ ಕ್ಲಿಯರಾಗಿ ಎಲ್ಲ ತೆಗಿಯೋಕ್ಕಾಗಲ್ಲ, ಸುಮ್ಮನೆ ಹಂಗೆ ಮೇಲೆ ತೋರಿಸ್ತೀವಿ. ಫ್ರೆಂಡ್ಸ್ ಬನ್ನಿ, ಏನೆಲ್ಲ ತಂದಿದ್ದೀವಿ ಅಂದ್ಬಿಟ್ಟು ತೋರಿಸ್ತೀವಿ. ಇಡ್ಲಿ ಸ್ಟ್ಯಾಂಡ್ ತೊಗೊಂಡ್ವಿ, ಅದು ಬಟನ್ ಇಡ್ಲಿ ಯದುವೀರ್ಗೋಸ್ಕರ ಮಾಡೋಕ್ಕೆ. ಮಮ್ಮಿ ಅದು ತೋರಿಸು, ಸೀರೆ, ರೇಷ್ಮೆ ಸೀರೆ ತೋರಿಸು ಮಾಮ. ಮಾಮ ಇಲ್ಲೋಡಿಲಿ, ಅದು ಸಿಂಧುಗೆ. ಹೆಂಗಿದೆ ಸಿಲ್ಕು? ಚೆನ್ನಾಗಿದೆಯಾ? ಕೊಡ್ಮ ಇಲ್ಲಿ. ಇಲ್ಲ, ಓಪನ್ ಮಾಡಲ್ಲ, ಜಸ್ಟ್ ಹಿಂಗೆ. ಸಕ್ಕದಾಗಿದೆ ಫ್ರೆಂಡ್ಸ್ ಇದು. ನೋಡಿ, ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಎಲ್ಲದಕ್ಕೂ. ಇದು ಪ್ಯೂರ್ ಸಿಲ್ಕ್. ನಮ್ಮ ಅತ್ತೆಗೆ ನೋಡಿ ಆ ಸ್ಯಾರಿ ಚೆನ್ನಾಗಿದೆ. ಮೆರೂನ್ಗೆ ಕ್ರೀಮ್ ಕಲರ್. ಮೆತ್ತಗಾನು ఉంది. ನೀವು ಅಟ್ಲೆ ಕಟ್ಕೊಂಡು ಅಟ್ಲೆ ಕೂತ್ಕೊಂಡಿದ್ದಕ್ಕ 3500 ಅದು ಸಾರಿ. ಸೆಮಿ ಸಿಲ್ಕ್ ತೋರಿಸ್ಬಿಡಿ ಹಂಗೆ ಒಂದೊಂದೇ. ಅಲ್ಲ, ಹಿಂಗೆ ಸುಮ್ಮನೆ ಹಿಂಗೆ ಮೇಲೆ ಹಂಗೆ ಓಪನ್ ಮಾಡಿ ತೋರಿಸಿ ಅಷ್ಟೆ. ನೋಡಿ, ಈ ಥರ ಇದೆ ಇದೊಂದು ಸಾರಿ. ಬಂಗಾರಿ ಹಂಗೆ ಹೋಗೋಣ ಅನ್ಕೊಂಡು ನಾವು ಬುಕ್ ಕೊಟ್ಬಿಟ್ಟು, ಅಯ್ಯೋ ಅಪ್ಪ ನೋಡ್ಕೊಂಡು ಬೆಳಗ್ಗೆ ಹೋಗೋಣ ಅಂತೇಳಿ ಬಂದು ಕೊಡ್ಕೊ. ಮಗು ಒಬ್ಬನೇ ಇದ್ದಾನೆ, ಪದ್ದ ಜೊತೆಗೆ. ಬಂಗಾರಿ ಎಷ್ಟೊತ್ತಿಗೆ ಬಂದು ಸ್ಕೂಲಿಂದ? ನಾಳೆ ಹೋಗ್ತೀನಿ. ಸರಿನಾ? ಪಿನ್ನಿಯವ್ರು ಫೋನ್ ಮಾಡಿದ್ದೆ ತಾತಗೆ, ಪಿನ್ನಿಗೆ
ಏನು ಮಾಡ್ತಾರೆ ಏನು ಕೊಡ್ಲಾ ಯಾವಾಗ ಮಾಡಿದ್ದೆ ಚೀಟಲ್ಲಿ ಮಾಡಿದೆ ಆಟ ಆಡ್ಕೊಂಡಿದ್ದೆ ಸೊ ಆ ಥರದ ಗ್ರೀನಲ್ಲಿ ಇತ್ತಲ್ಲೇ ಒಂದು ಸಿಂಧು. ಅದು ಚೆನ್ನಾಗಿತ್ತು. ಯಾವುದಪ್ಪ ಅದು ಕೊಡಮ್ಮ. ಯಾವುದು ಇದು ಬಾಂಧ ಚೆನ್ನಾಗಿತ್ತು. ಏನಿಲ್ಲ ಬಟ್ಟೆ ತಗೋಬೇಕು.